ಓಕೆ, ಇವಾಗ ಒಂದು ಲೊಕೇಶನ್ ಕಡೆ ಬಂದೀವಿ. ಸೈಕ್ ಆಗೈತೆ. ಆಮೇಲೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಕಾಣುತ್ತಲ್ಲ, ಅಲ್ಲಿ ಕಾಣುತ್ತಲ್ಲ ಅದೇ ಜಿಂದಾಲು. ಇವಾಗ ಒಂದು ಇಲ್ಲಿ ಕಾಲವಿದೆ, ಕೆನಲ್. ಸೊ ಇದ್ರ ಮಧ್ಯೆ ಒಂದು ಬ್ರಿಡ್ಜ್ ಇದೆ. ಸೊ ಈ ಥರ ಸೊ ಈ ಬ್ರಿಡ್ಜಲ್ಲಿ ಒಂದು ರನ್ನಿಂಗ್ ಶಾಟ್ ತೊಗೋಬೇಕು ನಾವೀಗ ಅವರಿಬ್ಬರದು. ರನ್ನಿಂಗ್ ಶಾಟ್ ಯಾಕೆ ಮತ್ತು ಎದಕ್ಕೆ ತೊಗೊತಾ ಇದ್ದೀನಿ, ಎದಕ್ಕೆ ಯೂಸ್ ಆಗುತ್ತಾ, ಆ ಸೀನ್ ಎಲ್ಲಿ ಬರುತ್ತಾ ನಿಮ್ಗೆಲ್ಲ ಮುಂದೆ ಗೊತ್ತಾಗುತ್ತಾ, ನೋಡ್ಕೊಂತ ಹೋಗ್ರಿ. ಓಕೆ, ಇಲ್ಲಿ ಕೇಳ್ತೀಯಾ? ಇವಾಗ ನೀವಿಬ್ರು ಅಲ್ಲಿಂದ ಫಾಸ್ಟ್ ರನ್ನಿಂಗ್ ಮಾಡ್ಕೊಂಡು ಬರ್ಬೇಕು, ಹುಷಾರಾಗಿ ಬೇರೆ. ಓಕೆನಾ? ಆಕ್ಷನ್. ಓಕೆ, ಇವಾಗ ಈ ಲೊಕೇಶನಲ್ಲಿ 2 ಶಾಟ್ ಮುಗಿದೋಯ್ತು. ಇವಾಗ ಊರಿಗೆ ಹೋಗ್ಬೇಕು, ನಮ್ಮ ಚಿಕ್ಕಪ್ಪಂದೂರು. ತಡಿಯೋ ಮರ, ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್ ಬೇಡ, ಇಲ್ಲಿ ಪ್ರೊಫೆಷನಲ್ ಮಾತಾಡೋಕಿದ್ರಾಗ. ತಾರಾನಗರ ನಮ್ಮ ಚಿಕ್ಕಪ್ಪನೂರು, ಅಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್. ಅಲ್ಲಿ ಎಷ್ಟೋ ಸಿನಿಮಾ ಆಗ್ಯಾವ, ದೊಡ್ಡ ದೊಡ್ಡ ಮೂವೀಸ್ ಆಗ್ಯಾವ, ಬಿಗ್ ಮೂವೀಸ್. ಮಾನಸ ಸರೋವರ ಅಲ್ಲಿ ಕೂಡ ಶೂಟ್ ಇದೆ. ಇವಾಗ ಜಿಂದಾಲ್ ರೋಡ್ ಕಡೆ ಬಂದೀವಿ. ಸೊ ಗಿಂಬಲ್ ಇದೆ, ಗಿಂಬಲ್ ಕೂಡ ತೊಗೊಂಬಂದಿನಿ ಶೂಟಿಗೆ, ಎಮರ್ಜೆನ್ಸಿಗೆ. ಯಾಕಂದರೆ ಕೆಲವೊಂದು ಶಾರ್ಟ್ಸು ಸ್ಟೆಬ್ಲೈಸ್ ಬರಬೇಕು, ತುಂಬ ನೀಟ್ ಬರಬೇಕು, ಅದ್ರ ಸಂಬಂಧ ಬೇಕಾಗುತ್ತೆ ಗಿಂಬಲ್ ಶಾರ್ಟ್ ನಮಗೆ. ಇನ್ನೊಂದು ಏನಂದರೆ ನಮ್ಮ ದೋಸ್ತರ ಕಾಲಾಗಿ ಏನಂದರೆ ಇಂಥ ಲೊಕೇಶನ್ ಸಿಕ್ಕಾಗೆಲ್ಲ ಒಂದು ಫೋಟೋ ಶೂಟು ವೀಡಿಯೋಸು ಮಾಡಬೇಕು. ಶೂಟಿದ ಮಾಡ್ರು ಮರಯ್ಯ. ಓಕೆ, ವೇಟ್ ಎಷ್ಟು ಚೆನ್ನಾಗಿ ಶಾರ್ಟ್ ಬಂತಂದ್ರೆ ಇಲ್ಲಿ ಸಖತ್ತಾಗಿ ಬಂತು ಮರಯ್ಯ. ಇಲ್ಲಿ ತೋರಿಸ್ತಾಡ ರನ್ನಿಂಗ್ ಶಾಟ್ ಅನ್ಎಕ್ಸೆಪ್ಟೆಡ್, ಸಖತ್ತಾಗಿ ಬರುತ್ತೆ. ಓಕೆ, ಇನ್ನೊಂದೇನೆಂದರೆ ಈ ಸಂಡೂರು ಪ್ಲೇಸಲ್ಲಿ ಆದಷ್ಟು ವೈಟ್ ಪ್ಯಾಂಟು ವೈಟ್ ಡ್ರೆಸ್ ಹಾಕೊಂಬಂದ್ರೆ ಕಲಾಸ್. ಯಾಕಂದ್ರೆ ಅಷ್ಟು ಧೂಳು, ಯಾಕಂದರೆ ಇಲ್ಲಿರೋದು ವಾತಾವರಣ, ಆಮೇಲೆ ಇಲ್ಲಿರೋ ಕೆಲಸಗಳು ಹಂಗಿದ್ದಾವೆ. ಓಕೆ, ಇವಾಗ ನಾವು ತಾರಾನಗರ ಕಡೆ ಬಂದಿದ್ವಿ. ತಾರಾನಗರ ಇಲ್ಲಿ ನಮ್ಮ ಚಿಕ್ಕಪ್ಪ ಇರ್ತಾನೆ, ನಮ್ಮ ಸ್ವಂತ ಚಿಕ್ಕಪ್ಪ, ಸ್ವಂತ ನಮ್ಮ ಅಪ್ಪನ ತಂದೆ ತಮ್ಮ. ದೇವರು ಬರ್ತಾ ಇದ್ದಾರೆ, ನಮ್ಮ ಪಿಕ್ ಮಾಡಬೇಕು, ಮನೆ ಹೋಗ್ಬೇಕೀಗ. ಇದೇ ತಾರಾನಗರ. ನಾನು ಚಿಕ್ಕವನಿದ್ದಾಗ ಈ ಊರಿಗೆ ಜಾಸ್ತಿ ಬರ್ತಾಯಿದ್ದೆ. ಅವಾಗ ಚಿಕ್ಕವನಿದ್ದಾಗ ಶಾಲೆ ರಜೆ ಸೂಟಿ ಕೊಟ್ಟರೆ ಮುಗೀತು, ಇಲ್ಲೇ ಬರ್ತಿದ್ದೆ. ಈಗ ಮತ್ತೆ ಸೂಟಿ ಕೊಟ್ಟೈತಿ, ಶೂಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಈಗ. ಅವಾಗ ನೋಡಿದ್ದೆ ಒಂದು ಸ್ಕ್ರೀನ್ ವಿಡಿಯೋ ಬಂತಲ್ಲ ನೋಡ್ರಿ, ಅದು ಅದೇ ಹುಡುಗಿ ನೋಡು, ಇಡೀ ಹೋಣಿ ನೋಡ್ತಲ್ಲ. ಓಕೆ, ಇವಾಗ ನಾವು ನಮ್ಮ ಚಿಕ್ಕಪ್ಪ ಈ ಲೊಕೇಶನ್ ಕರ್ಕೊಂಬಂದಾರ. ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿ ಒಂದು ಫೈಟಿಂಗ್ ಸೀನ್ ಬರುತ್ತಾ, ಇದೇ ಲೊಕೇಶನ್. ಆಮೇಲೆ ಇದೇ ಜಾಗದಲ್ಲಿ ಸಿಕ್ಕಾಪಟ್ಟೆ ಶೂಟಿಂಗ್ ಆಗಿದ್ದಾವೆ. ಮಫ್ತಿ ಅದು ಇಲ್ಲೇ ಶೂಟಿಂಗ್ ಆಗಿದೆ, ಸುತ್ತಮುತ್ತ ಇಲ್ಲೇ. ಆಮೇಲೆ ಶಾರುಖ್ ಖಾನ್ ಅವ್ರದ್ದು ಒಂದು ಶೂಟಿಂಗ್ ಇದಾಗಿದೆ. ಮೇನು ಮಾನಸ ಸರೋವರ ಬೆಸ್ಟ್ ಮೂವಿ, ಆ ಸಿನಿಮಾ ಇಲ್ಲೇ ಶೂಟಿಂಗ್ ಆಗಿದೆ. ಓಕೆ, ಇವಾಗ ಮಾನಸ ಸರೋವರ ಶೂಟಿಂಗ್ ಆಗಿರೋ ಪ್ಲೇಸು, ಅಲ್ಲಿ ಗುಡ್ಡ ಇದೆ, ಅದು ತೋರಿಸ್ತೀನಿ ನೋಡಿ. ಪ್ಲೇಸ್ ಮಾತ್ರ ಶೂಟಿಂಗ್ ಮಾಡೋಕ್ಕೆ ಜಾಗ. ಆದಷ್ಟು ಇಲ್ಲಿ ಬರ್ಬೇಕಂದ್ರೆ ತುಂಬ ಸೇಫ್ಟಿಯಾಗಿ ಬರೋಕ್ಕೆ ನಾವು.
ಅಷ್ಟು ಡೇಂಜರ್ ಕೊಡುತ್ತೆ ಮತ್ತು ಅಷ್ಟು ನೋಡೋಕ್ಕೆ ಸುಂದರವಾದ ಜಾಗ. ಓಕೆ, ಇಲ್ಲೊಂದು ಶಾರ್ಟು, ಒಂದು 4 ಶಾರ್ಟ್ ಮುಗೀತು. ಎಂಥ ಪ್ಲೇಸ್ ಗೊತ್ತಾ ಇಲ್ಲಿ, ನಿಜ ಹೇಳ್ತೀನಿ, ಇಲ್ಲಿ ಸುಮ್ಮನೆ ಬಿಗ್ ಮೂವೀಸು ಆಗಿಲ್ಲ ಇಲ್ಲಿ. ಇಂಥ ಲೊಕೇಶನ್ಸ್ ಕ್ಯಾಮ್ರಾದಲ್ಲಿ ಹೆಂಗೆ ಬರ್ತಂದ್ರೆ ನೆಕ್ಸ್ಟ್ ಲೆವೆಲ್ ಮರ. ಅಲ್ಲಿ ಮೇಲೆ ಹೋಗ್ಬರ, ಇಲ್ಲಿ ಒಳಗಡೆ ಒಂದು ಇದೆ ಅಂತೆ, ಅಲ್ಲಿ ಇವಾಗ ಅವ್ರದ್ದು ಶೂಟಿಂಗ್ ಐತಿ, ಈಗ ಫೈಟಿಂಗ್ ಸೀನ್. ಅದು ನಾನು ಡೈರೆಕ್ಷನ್ ಮಾಡ್ಕೋಬೇಕು. ಸೊ ಬನ್ನಿ. ಇವಾಗ ರೈಲ್ವೆ ಟ್ರ್ಯಾಕ್ ಮೇಲೆ ಬರ್ತಾ ಇದ್ದೀವಿ. ಬಟ್ ಇಲ್ಲಿ ಟ್ರೈನ್ ಯಾವಾಗ ಬರ್ತಾ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಚಿಗಪ್ಪ ಹೇಳಕ್ಕೋತಾರ ಯಾವಾಗ ಬರ್ತಾ ಅಂತ ಹೇಳೋಕ್ಕಾಗಲ್ಲ ಅಂತ. ಗೂಡ್ಸ್ ಎಲ್ಲ ಕಚ್ಚೆ ಬರೋದು, ಗೂಡ್ಸ್ ಎಲ್ಲ ಮೈನಿಂಗ್ದು. ಮಾತ್ರ ನೆಕ್ಸ್ಟ್ ಲೆವೆಲ್ ಮಾರಾಯ. ಇವಾಗ ಇಲ್ಲಿ ಫೈಟಿಂಗ್ ಸೀನ್ ಆಗುತ್ತೆ. ಅದೆಷ್ಟು ಕಷ್ಟಪಡ್ತೀವ ಮಾರೇ ಒಂದು ಶಾರ್ಟ್ಗೋಸ್ಕರ. ಕಷ್ಟಪಟ್ರೆ ಸರ್. ಟೋಟಲ್ ಎಷ್ಟು ಶಾರ್ಟ್ ಮುಗಿದು ಅಂದ್ರೆ ಫೈಟಿಂಗ್ ಸೀನು ಜಾಸ್ತಿ ಮುಗಿದವು. ಸಕ್ಕತ್ ಬಂತು ಈ ಸಲ. ಇವಾಗ ರನ್ನಿಂಗ್ ಶಾರ್ಟ್, ಇವರಿಬ್ಬರು ರನ್ನಿಂಗ್ ಹೋಗೋದು ಅದೊಂದಿದೆ. ಅದೊಂದಾದರೆ ಮುಗಿದು ಆಯ್ತು. ಈಗ ರನ್ನಿಂಗ್ ಇದೆ. ಇಲ್ಲಿ ನಮ್ಮ ಹೊಸ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ. ಇವ್ರದ್ದು ಇದೇ ಊರು, ಸಂಡೂರು ಕಡೆ. ಇವ್ರದ್ದೊಂದು ರೀಲ್ ನೋಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ, ಸಿ ಸೆಪ್ಟೆಂಬರ್ ಅಂತ. ಆ ರೀಲ್ ಬಂತಲ್ಲ ನೋಡ್ರಿ. ಆ ರೀಲ್ ನೋಡಿದ ಮೇಲೆ ಇವ್ರಿಗೆ ಮೆಸೇಜ್ ಮಾಡಿದ್ದೆ, ಸೊ ನೀವು ಕೂಡ ಬನ್ನಿ, ಸೊ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೋದು ಅಂತ. ಸೊ ಒಂದೇ ಮಾತಲ್ಲಿ ಬಂದರು ಅವರು. ಥ್ಯಾಂಕ್ ಯು ಸೊ ಮಚ್ ಫಾರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲದನಲ್ಲ ಬಲ್ಲ ಅವನಿಗೆ ಹೊರಗಡೆ ಏನಾದ್ರು ತಿನ್ಬಿಟ್ರೆ ಹೊಟ್ಟೆನೋ ಮತ್ತೆ. ಮೊನ್ನೆ ಜಸ್ಟ್ ಇವನೈತಲ್ಲ ಹೊರಗಡೆ ಎಗ್ ರೈಸ್ ತಿನ್ಸಿದ್ದಕ್ಕ ಒಂದು ಪ್ಲೇಟ್ ಎಗ್ ರೈಸ್ ತಿಂದಿದ್ದಕ್ಕ ಆಸ್ಪತ್ರೆಗೆ 2,000 ಓಕೆ ಗಾಯ್ಸ್, ಇವಾಗ ಸಂಡೂರಲ್ಲಿ ಆಲ್ಮೋಸ್ಟ್ ಫೇಮಸ್ ಲೊಕೇಶನ್ ಕಡೆ ಬಂದೀನಿ. ಆ ಲೊಕೇಶನ್ ನೋಡಿ, ಹೆವನ್, ಸ್ವರ್ಗ. ಕೇಳ್ತೀಯಾ? ಲೊಕೇಶನ್ ಸೂಪರ್. ಇಲ್ಲಿ ಆಲ್ಮೋಸ್ಟ್ ಕಪಲ್ಸು, ಫ್ರೆಂಡ್ಸು, ಫ್ಯಾಮಿಲಿ ಬಂದಾರ. ಬಟ್ ನಮಗೆ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಈ ಪ್ಲೇಸಲ್ಲಿ ಶೂಟಿಂಗ್ ಎಲ್ಲ ಮುಗೀತಪ್ಪ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ, ಈಗೆಲ್ಲ ಪ್ಯಾಕಪ್ ಆಯಿತು. IP ಸೆಕ್ಷನ್ ಪಾರ್ಟ್ 2 ಕ್ಲೈಮ್ಯಾಕ್ಸ್ ಏನು ಆ್ಯಕ್ಚುಲಿ ಇದು. ಈ ಶೂಟ್ ಎಲ್ಲ ಮುಗೀತು. ನೆಕ್ಸ್ಟು ಮನೆ ಹೋಗೋ ಸಮಯ. ಬನ್ನಿ ಬ್ರೋ, ಬನ್ನಿ. ಇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅಲ್ಲಿಂದ ಬಂದಾರ. ಇಲ್ಲಿಂದ ಹಾಂ ನಿಜ, ಇಲ್ಲಿದ್ದ ನಮಗೋಸ್ಕರ ಬೈಕ್ ತಗೊಂಡು 30 ಕಿಲೋಮೀಟ್ರ್ ಬಂದಾರೆ. ಥ್ಯಾಂಕ್ಸ್ ಸೋ ಮಚ್. ಇವ್ರ ಇನ್ಸ್ಟಾ ಅಕೌಂಟು ಕೊಟ್ಟಿರ್ತೀನಿ, ಫಾಲೋ ಅಪ್ ಮಾಡಿ ಸಪೋರ್ಟ್ ಕೊಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಲೊಕೇಶನ್ ನಾನು ನೋಡಿದ್ದೆ. ಬಟ್ ಒಂದು ಟೈಮು ಎಷ್ಟೋ ವರ್ಷ ಆದಮೇಲೆ ನನಗೆ ಒಂದು ರೀಲ್ ಬಂತು ಇನ್ಸ್ಟಾಗ್ರಾಮಲ್ಲಿ. ಆ ರೀಲ್ ನೋಡ್ಬೇಕಾದ್ರೆ ಇವ್ರೊಂದು ರೀಲ್ ಬಂತಲ್ಲಿ. ಸೊ ಅವಾಗ ಇವ್ರಿಗೆ ಮೆಸೇಜ್ ಮಾಡಿಬಿಟ್ಟು ಈ ಲೊಕೇಶನ್ ನಂಗೆ ಕರ್ಕೊಂಡು ಹೋಗ್ರಿ, ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಸೊ ಒಂದೇ ಮಾತಲ್ಲಿ ಒಪ್ಕೊಂಡು ನಮ್ಗೆ ಕರ್ಕೊಂಬಂದರು. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್ ಆ್ಯಂಡ್ ಲವ್ ಯು ಆಲ್. ಸಂಡೂರು, ಲವ್ ಯು.